ಇಷ್ಟು ಕಾಲ ಒಟ್ಟಿಗಿದ್ದು ಹೋಗಿ ಬರುವೆ ಎನಬೇಡ, ಮತ್ತೆ ಸಿಗುವೆ ಎನ್ನುವ ಆಸೆ ನಮ್ಮಲ್ಲಿರಲಿ ಸಾಕು. ಬಾಂಧವ್ಯದ ಆಳವನ್ನು ವಿವರಿಸುವ ಈ ಸಾಲುಗಳು ಪ್ರತಿಯೊಬ್ಬರ ಕಣ್ಣಂಚನ್ನ ಒದ್ದೆ ಮಾಡುತ್ತವೆ. ಹೀಗೆ ನಮ್ಮೆಲ್ಲರನ್ನ ಭಾವದ ಕಡಲಲ್ಲಿ ತೇಲಿಸಿದ, ನಮ್ಮೆಲ್ಲರ ಕಣ್ಣನ್ನ ಒದ್ದೆಯಾಗಿಸಿದ ಜೀವನ ಪ್ರೀತಿಯ ಕವಿ ಎಚ್.ಎಸ್. ವೆಂಕಟೇಶ್ವರ ಮೂರ್ತಿಯವರು ಕನ್ನಡ ಸಾಹಿತ್ಯ ನಭೋಮಂಡಲದಲ್ಲಿ ಪೂರ್ಣಚಂದ್ರನಂತೆ ಸದಾ ತಂಪು ಬೆಳಕನ್ನು ಚೆಲ್ಲಿದ ನವಚೈತನ್ಯ, ನವ್ಯೋತ್ತರ ಕಾಲಘಟ್ಟದ ಭಾವಗೀತೆಗಳ ಮಹಾಕವಿ ಅವರೇ ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ವರ ಮೂರ್ತಿಯವರು. ಸಂವೇದನೆಯ ಶಿಖರವನ್ನು ಏರಿದ ಈ ಮಹಾಕವಿಯ ಲೇಖನಿ ಕೇವಲ ಅಕ್ಷರಗಳನ್ನು ಮೂಡಿಸಲಿಲ್ಲ, ಬದಲಾಗಿ ಕನ್ನಡಿಗರ ಎದೆಯಲ್ಲಿ ಪ್ರೀತಿ, ವಿರಹ, ಪ್ರಕೃತಿ ಮತ್ತು ಜೀವನದ ಗಹನ ಸತ್ಯಗಳನ್ನು ಬಿತ್ತನೆಯನ್ನ ಮಾಡಿತು. ಜೂನ್ 23, 1944 ದಾವಣಗೆರೆ ಜಿಲ್ಲೆಯ ಹೊದಿಗೆರೆಯ ಪುಟ್ಟ ಗ್ರಾಮದಲ್ಲಿ ಆ ನಿಸರ್ಗದ ಮಡಿಲಿನಲ್ಲಿ ಜನಿಸಿದ ಎಚ್.ಎಸ್.ವಿ. ಅವರಿಗೆ ಬಾಲ್ಯದಲ್ಲೇ ಮಲೆನಾಡಿನ ಹಸಿರು ಮತ್ತು ಬಯಲು ಸೀಮೆಯ ಮಣ್ಣಿನ ಸೊಗಡು ರಕ್ತಗತವಾಗಿತ್ತು. ಹೊದಿಗೆರೆಯ ಹೊಲಗಳಲ್ಲಿ ಅವರು ಕಂಡ ಪ್ರಕೃತಿ ಮುಂದೆ ಅವರ ಕವಿತೆಗಳಲ್ಲಿ ಪ್ರತಿಮೆಯಾಗಿ ಮರುಜನ್ಮ ಪಡೆಯಿತು. ಬೆಂಗಳೂರಿನ ಸೇಂಟ್ ಜೋಸೆಫ್ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಲೇ ಅಕ್ಷರ ಲೋಕದ ಅನನ್ಯ ಸೇವಕರಾಗಿ ಬೆಳೆದರು. ಎಚ್.ಎಸ್.ವಿ. ಅವರ ಸಾಹಿತ್ಯಯಾನದಲ್ಲಿ ಕಾವ್ಯದ್ದೇ ಮೇಲುಗೈ. 1968ರ ಪರಿವೃತ್ತದಿಂದ ಆರಂಭವಾದ ಅವರ ಕಾವ್ಯಯಾತ್ರೆ ಬಾಗಿಲು ಬಡಿಯುವ ಜನ, ಧೋಕ್ತ, ಸಿಂದಾಬಾದನ ಆತ್ಮಕತೆ, ಒಣಮರದ ಗಿಳಿಗಳು, ಸೌಗಂಧಿಕ, ಇಂದುಮುಖಿ, ವಿಸರ್ಗ ಮತ್ತು ಎಲೆಗಳು 106 ಅಂತಹ ಅದ್ಭುತ ಸಂಕಲನಗಳನ್ನು ನೀಡಿತು. ಅಷ್ಟೇ ಅಲ್ಲದೆ ಅಗ್ನಿಸ್ತಂಭ, ಎಷ್ಟೊಂದು ಮುಗಿಲು, ಅಮೆರಿಕದಲ್ಲಿ ಬಿಲ್ಲ ಹಬ್ಬ, ವಿಮುಕ್ತಿ, ಭೂಮಿಯು ಒಂದು ಆಕಾಶ, 30 ಮಳೆಗಾಲ, ನದಿ ತೀರದಲ್ಲಿ ಮತ್ತು ಅವರ ಅತ್ಯಂತ ಮಹತ್ವದ ಕಾವ್ಯಗಳಲ್ಲಿ ಒಂದಾದ ಉತ್ತರಾಯಣ ಕನ್ನಡಿಗರ ಮೆಚ್ಚುಗೆಯನ್ನ ಗಳಿಸಿವೆ. ಇತ್ತೀಚಿನ ವರ್ಷಗಳಲ್ಲಿ ಕನ್ನಡಿಯ ಸೂರ್ಯ, ವೈದೇಹಿ ಮತ್ತು ಇತರ ಕವನಗಳು, ಶಂಕದೊಳಗಿನ ಮೌನ ಹಾಗೂ ಮಹಾಕಾವ್ಯ ಬುದ್ಧಚರಣ ಅವರ ಪ್ರತಿಭೆಗೆ ಸಾಕ್ಷಿಯಾಯಿತು. ರಂಗಭೂಮಿಯ ಮೇಲೂ ಎಚ್.ಎಸ್.ವಿ. ಅವರ ಹೆಸರು ಅಚ್ಚೊತ್ತಿದೆ. ಹೆಜ್ಜೆಗಳು, ಒಂದು ಸೈನಿಕನ ವೃತ್ತಾಂತ, ಕತ್ತಲೆಗೆ ಎಷ್ಟು ಮುಖ, ಚಿತ್ರಪಟ, ಉರಿಯ ಉಯ್ಯಾಲೆ ಮತ್ತು ಅಗ್ನಿವರ್ಣ ನಾಟಕಗಳು ಕನ್ನಡ ರಂಗಭೂಮಿಗೆ ಹೊಸ ಆಯಾಮ ನೀಡಿದ ಬಹುಮುಖ್ಯ ಕೃತಿಗಳು. ಕಥಾ ಮತ್ತು ಕಾದಂಬರಿ ಲೋಕದಲ್ಲಿ ತಾಪಿ, ಅಮಾನುಷರು, ಕದಿರನ ಕೋಟೆ ಮತ್ತು ಅಗ್ನಿಮುಖಿ ಅವರ ಪ್ರಮುಖ ಪ್ರಯೋಗಗಳು. ಮಕ್ಕಳ ಪಾಲಿಗೆ ಅಚ್ಚುಮೆಚ್ಚಿನ ಕವಿಯಾದ ಇವರು ಹಕ್ಕಿ ಸಾಲು, ಹೂವಿನ ಕಾಲ, ಬಾರೋ ಬಾರೋ ಮಳೆರಾಯ ಮತ್ತು ಪ್ರಸಿದ್ಧ ಚಿನ್ನಾರಿ ಮುತ್ತ ಕೃತಿಗಳ ಮೂಲಕ ಮಕ್ಕಳ ಕಲ್ಪನೆಗೆ ರೆಕ್ಕೆ ನೀಡಿದರು. ಚಲನಚಿತ್ರಗಳಲ್ಲಿ ಇವರು ರಚಿಸಿದ ಬಂದೇ ಬರತಾವ ಕಾಲ, ಬಾನಲ್ಲಿ ಓಡೋ ಮೇಘ ಮತ್ತು ಇಷ್ಟು ಕಾಲ ಒಟ್ಟಿಗಿದ್ದು ಅಂತಹ ಜನಪ್ರಿಯ ಗೀತೆಗಳು ಇಂದಿಗೂ ಅಮರವಾಗಿವೆ. ವಿಮರ್ಶಕರಾಗಿಯೂ ಅವರು 100 ಮರ 100 ಸ್ವರ, ಮೇಘದೂತ ಮತ್ತು ಕಥನ ಕವನದಂತಹ ಆಳವಾದ ಕೃತಿಗಳನ್ನ ನೀಡಿದ್ದಾರೆ. ತಮ್ಮ ಬದುಕಿನ ಪುಟಗಳನ್ನ ಅನಾತ್ಮಕಥನ ಮತ್ತು ಅಕ್ಕಚ್ಚುವಿನ ಅರಣ್ಯ ಪರ್ವ ಕೃತಿಗಳಲ್ಲಿ ತೆರೆದಿಟ್ಟಿದ್ದಾರೆ. ಕನ್ನಡ ಸಾರಸ್ವತ ಲೋಕಕ್ಕೆ ಇವರು ನೀಡಿದ ಕೊಡುಗೆಯನ್ನು ಗೌರವಿಸಿ ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು, ಪಂಪ ಪ್ರಶಸ್ತಿ ಲಭಿಸಿದೆ. ಕಲಬುರಗಿಯಲ್ಲಿ ನಡೆದ 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಇಡೀ ಕನ್ನಡ ಕುಲಕೋಟಿ ಜನರನ್ನ ಗೌರವಿಸಿತು. ಎಚ್.ಎಸ್.ವಿ. ಅವರದು ಕೇವಲ ಹೆಸರಲ್ಲ, ಅದು ಕನ್ನಡಿಗರ ಎದೆಯಲ್ಲಿ ಸದಾ ಅನುರಣಿಸುವ ಒಂದು ಮಧುರ ರಾಗ. ಬದುಕಿನ ಸಂಕೀರ್ಣತೆಯನ್ನ ಸರಳವಾಗಿ ಅಕ್ಷರಕ್ಕಿಳಿಸಿದ ಅವರು ಪ್ರತಿಯೊಬ್ಬ ಕನ್ನಡಿಗನೂ ತನ್ನದೇ ಭಾವನೆ ಎಂದು ಅಪ್ಪಿಕೊಳ್ಳುವಂತಹ ಸಾಲುಗಳನ್ನ ನೀಡಿದ್ದಾರೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಯಾರಿಗೂ ಹೇಳದ ಮಾತು ನಿನಗೆ ಹೇಳುವೆ ಕೇಳು, ನನ್ನದೆಯ ಗೋಳಲ್ಲಿ ನಿನ್ನದೇ ಉಯ್ಯಾಲೆ ಎನ್ನುತ್ತಲೇ ಭೌತಿಕವಾಗಿ ಇಹಲೋಕವನ್ನು 2025ರಲ್ಲಿ ತ್ಯಜಿಸಿದ ಎಚ್.ಎಸ್.ವಿ. ಅವರು ಇಂದಿಗೂ ಅವರ ಅಕ್ಷರಗಳ ಮೂಲಕ ನಮ್ಮೆಲ್ಲರ ಎದೆಯಲ್ಲಿ
ಸದಾ ಜೀವಂತವಾಗಿದ್ದಾರೆ. ಕಾವ್ಯಗಳಲ್ಲಿ ನಾಟಕವು ರಮ್ಯವಾದದ್ದು. ನಾಟಕವು ಪ್ರಧಾನವಾಗಿ ದೃಶ್ಯ ಮಾಧ್ಯಮ. ಜೀವಂತಿಕೆಯೇ ನಾಟಕದ ಪ್ರಧಾನ ಲಕ್ಷಣವಾಗಿದೆ. ನಟರು ತಮ್ಮ ಆಂಗಿಕ, ವಾಚಿಕ, ಆಹಾರ್ಯ ಮತ್ತು ಸಾತ್ವಿಕ ಅಭಿನಯದಿಂದ ಸಹೃದಯರ ಮನಗೆಲ್ಲುವ ಮೂಲಕ ಮನೋರಂಜನೆಯನ್ನು ನೀಡುವುದಲ್ಲದೆ ತಮ್ಮ ಸಂಭಾಷಣೆಗಳ ಮೂಲಕ ಪ್ರೇಕ್ಷಕರ ರಸಭಾವಗಳನ್ನು ಉದ್ದೀಪನಗೊಳಿಸುತ್ತಾರೆ. ಜೊತೆಗೆ ಅಂತಃಕರಣವನ್ನು ಕಲಕಿ ಮನಪರಿವರ್ತನೆಗೆ ಅನುವು ಮಾಡಿಕೊಡುತ್ತಾರೆ. ನಾಟಕಗಳು ಆಯಾಯ ಕಾಲಮಾನದ ಸಾಮಾಜಿಕ ರಾಜಕೀಯ ವ್ಯವಸ್ಥೆಗಳ ಕೈಗನ್ನಡಿಯಾಗಿವೆ. ನಾಟಕಗಳಿಗೆ ಪೌರಾಣಿಕ, ಐತಿಹಾಸಿಕ, ಸಾಮಾಜಿಕ ಹಿನ್ನೆಲೆಯ ಕಥಾವಸ್ತುಗಳೇ ಪ್ರೇರಣೆಯಾಗಿರುತ್ತವೆ. ಪ್ರಕೃತ ನಾಟಕವು ಪೌರಾಣಿಕ ಕಥಾ ಹಿನ್ನೆಲೆಯನ್ನು ಹೊಂದಿದ್ದು ಇದಕ್ಕೆ ರಾಮಾಯಣ, ಮಹಾಭಾರತ, ಮಹಾಕಾವ್ಯಗಳೇ ಪ್ರೇರಣೆಯಾಗಿವೆ. ಅಂದಿನ ಯುಗಮಾನದಲ್ಲಿನ ರಾಜರ ಅಧಿಕಾರಶಾಹಿ ಆಡಳಿತ ವ್ಯವಸ್ಥೆ, ಅಧಿಕಾರಸ್ಥರ ಆತಂಕ, ಭಯ, ತಲ್ಲಣ, ಶೌರ್ಯ ಪ್ರದರ್ಶನ ಮೊದಲಾದವುಗಳನ್ನು ಇಲ್ಲಿ ಚಿತ್ರಿಸಲಾಗಿದೆ. ಪೌರಾಣಿಕ ಪಾತ್ರವಾದ ಕಂಸ ಅಧಿಕಾರಶಾಹಿ ವ್ಯಕ್ತಿತ್ವದ ಒಂದು ಸಂಕೇತ. ಅಧಿಕಾರಕ್ಕಾಗಿ ಅರಮನೆಗಳಲ್ಲಿ ನಡೆಯುವ ಕಾರಸ್ಥಾನಗಳು, ಅಧಿಕಾರಸ್ಥರ ಆತಂಕ, ತಲ್ಲಣ, ಭಯಗಳು ನಿಚ್ಚಳವಾಗಿ ಇಲ್ಲಿ ವ್ಯಕ್ತವಾಗಿವೆ. ಅಧಿಕಾರ ಲಾಲಸೆ, ಅಂತಸ್ತಿಗಾಗಿ ರಕ್ತ ಸಂಬಂಧವನ್ನೇ ಕಡಿದುಕೊಳ್ಳುವ ಸ್ವಭಾವವನ್ನಿಲ್ಲಿ ಕಾಣಬಹುದು. ಕೃಷ್ಣನನ್ನು ಕೊಲ್ಲುವ ಉದ್ದೇಶದಿಂದ ಮಥುರಾ ನಗರದಲ್ಲಿ ಬಿಲ್ಲ ಹಬ್ಬದ ನೆಪ ಮಾಡಿ ಸಂಚು ನಡೆಸುವುದು ನಾಟಕದ ಕಥಾವಸ್ತು. ಅವೆಲ್ಲಕ್ಕಿಂತ ಮುಖ್ಯವಾಗಿ ನಾಟಕದ ಸಂಭಾಷಣೆಯ ಮುನಚು, ವ್ಯಂಗ್ಯಭರಿತ ಹಾಸ್ಯ ಓದುಗರ ಮನಸೆಳೆಯುವುದು. ಈಗ ನಿಮಗಾಗಿ ಎಚ್.ಎಸ್. ವೆಂಕಟೇಶ್ವರ ಮೂರ್ತಿಯವರು ರಚಿಸಿರುವ ಬಿಲ್ಲ ಹಬ್ಬ ನಾಟಕ. ರಾತ್ರಿಯ ಸಮಯ. ಮಹಾರಾಜ ಕಂಸನ ಅರಮನೆಯ ಬಿಸಿಲ ಮಚ್ಚು. ಅಲ್ಲಿ ಮಂತ್ರಿ ಮತ್ತು ವೈದ್ಯ ಗುಸುಗುಸು ಮಾತಾಡುತ್ತಿದ್ದಾರೆ. ಒಬ್ಬ ಸೇವಕ ಓಡಿ ಬಂದು, ಒಡೆಯರು ಬರ್ತಾ ಇದ್ದಾರೆ ಎನ್ನುತ್ತಾನೆ. ಮಂತ್ರಿ ಮತ್ತು ಇತರರು ತಕ್ಷಣ ಎದ್ದು ಕಂಸನನ್ನು ನಿರೀಕ್ಷಿಸುತ್ತಾ ನಿಲ್ಲುತ್ತಾರೆ. ಎರಡೂ ಪಕ್ಕ ದೀವಟಿಗೆಯವರು. ಕಂಸ ರಂಗಕ್ಕೆ ಧಾವಿಸುತ್ತಾನೆ. ಮೆಟ್ಟಿಲು ಹತ್ತಿ ಬಂದಿರೋದ್ರಿಂದ ಏದುಸಿರು ಬಿಡುತ್ತಾ ಇದ್ದಾನೆ. ಕೃಷ್ಣ ಕೃಷ್ಣ ಕೃಷ್ಣ, ಕೇಳಿ ಕೇಳಿ ನನ್ನ ಕಿವಿ ತೂತು ಬಿದ್ದು ಹೋದವು. ಯಾರು ಯಾರು ಈ ಕೃಷ್ಣ? ಹಾಲು ಕೊಡಲು ಹೋದ ಪೂತನಿಯ ರಕ್ತ ಹೀರಿದನಂತೆ. ಸವಾರಿ ಮಾಡುವಂತ ಬೆನ್ನೊಡ್ಡಿದರೆ ಶಕಟನ ಸೊಂಟಾನೇ ಮುರಿದಂತೆ. ಅವನ ಕೈಯಲ್ಲಿ ತೃಣಾವರ್ತ ಆಟದ ಬುಗುರಿಯಾಗಿ ಹೋದ. ಧೇನುಕ ಬೇಲದ ಹಣ್ಣು ಬಡಿಯೋ ಬಡಿಗೆಯಾದ. ಗೋವರ್ಧನ ಬೆಟ್ಟ ಯಾಕಷ್ಟೇ ಛತ್ರಿಯಾಗಿ ಹೋಯಿತು. ಯಾರ್ರೀ ಈ ಕೃಷ್ಣ? ಈ ಗೊಲ್ಲರ ಪೋರನಿಗೆ ಈ ಪಾಟಿ ಶಕ್ತಿನ? ಎಲ್ಲಿಂದ ಬಂತು ಈ ಶಕ್ತಿ? ಯಾರು ಕೊಟ್ರು ಈ ಶಕ್ತಿ? ನಮ್ ಗೂಢಾಚಾರರು ಶೋಧನೆ ಮಾಡ್ತಿದ್ದಾರೆ ಒಡೆಯ. ಒಡೆಯ. ಎಷ್ಟು ದಿನ ಶೋಧನೆ ಮಾಡೋದು? ಬೆಂಕಿ ಕೈ ಇಟ್ರೆ ತಕ್ಷಣ ಸುಡುತ್ತೆ, ಹಾವು ಕಾಲಿಟ್ಟರೆ ತಕ್ಷಣ ಕಚ್ಚುತ್ತೆ. ಶೋಧನೆ ಮಾಡ್ತಾರಂತೆ, ಶೋಧನೆ. ನಿಮ್ಮ ಮುಖಕ್ಕೆ ಮಂಗಳಾರತಿ ಎತ್ತ. ಮಾಹಿತಿ ಸಂಗ್ರಹ ಕೊನೆ ಹಂತಕ್ಕೆ. ಯಾರ ಕೊನೆ ಹಂತಕ್ಕೆ? ಕೊನೆ ಹಂತಕ್ಕೆ ಬಂದಿದೆ. ಬರ್ಲಿ ಬಿಡಿ, ಬೇಜಾರು ಮಾಡ್ಕೋಬೇಡಿ ಇವರೇ. ನಾನು ಹೇಳಿದಿನಲ್ಲ, ಆ ಇಬ್ರು ಇವರೇ ಒಡೆಯ. ಇವ ಶೌಲಿಕ, ಅವ ದುರ್ವಿಧ. ನಮಸ್ಕಾರ ಅನ್ನದಾತ. ಇದು ನಿಮ್ಮ ಕೈಯಲ್ಲ, ನಿಮ್ಮ ಕಾಲಲ್ಲ, ನಿಮ್ಮ ಎಕ್ಕಡ. ಶಬಾಷ್, ಇದು ಕಾಲಲ್ಲ, ಎಕ್ಕಡನೂ ಅಲ್ಲ, ಯಮ ಪಾಶ. ತಿಳ್ಕೊಳ್ಳಿ. ಏರ್ಪಾಡೆಲ್ಲ ಆಗಿದೆಯಾ? ಆಗಿದೆ ಒಡೆಯ. ಸಾಹೇಬ್ರೆ ಬಂದು ಖುದ್ದು ಪರಾಂಬರಿಸಿದ್ದಾರೆ. ಹೌದು ಒಡೆಯ, ಕ್ರೀಡಾಂಗಣಕ್ಕೆ ಇರೋದು ಒಂದೇ ಹೆಬ್ಬಾಗಿಲು. ಬಾಗಿಲವಾಡದ ಕಮಾನಿಗೆ ಕಿರುಗತ್ತಿಯ ಅಲಂಕಾರ. ಬಾಗಿಲವಾಡದ ಕಮಾನಿನ ಮೇಲೆ ರಾಜಗೋಪುರ. ಅದೇನಾದ್ರೂ ತಲೆ ಮೇಲೆ ಬಿತ್ತು ಅಂದ್ರೆ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಆದ್ರೆ ಅದು ತಲೆ ಮೇಲೆ ಬೀಳ್ಬೇಕಲ್ಲ.
ಬೀಳತ್ತೆ ಬೀಳತ್ತೆ, ಇಡೀ ರಚನೆ ಒಂದು ಸಣ್ಣ ಕೀಲಿನ ಮೇಲೆ ನಿಂತಿರ್ತದೆ. ಆ ಕೀಲು ಎಳೆದು ಬಿಟ್ರೆ ಮುಗೀತ್. ಅಬ್ಬಾ, ಒಳ್ಳೆ ರಾಕ್ಷಸ ಕಂಡ್ರೆ ನೀವು. ಏನ್ ಬುದ್ಧಿ, ಏನ್ ಕತೆ. ಆ ಬೆಳ್ಳಂಗೋವಿ ಕೃಷ್ಣ ಅದೇ ಬಾಗಿಲಲ್ಲಿ ತಾನೇ ಬರಬೇಕು, ಬೇರೆ ದಾರಿನೇ ಇಲ್ಲ ಅಂತೀನಿ. ಅಂತೀರಿ, ನನ್ನ ತಲೆ ತಿಂತೀರಿ. ನಿಮಗೆ ತಲೆ ಇದೆಯೇನ್ರಿ? ಸುಮ್ಮನೆ ಇನ್ನೊಂದು ಬಾಗ್ಲಿಡ್ರಿ. ಇನ್ನೊಂದು ಬಾಗ್ಲ? ಎಲ್ರೂ ಬರೋ ಬಾಗ್ಲಲ್ಲಿ ನಾನು ಬರೋಕ್ಕಾಗುತ್ತಾ ಮತ್ತೆ? ಆದ್ರೆ ಒಡೆಯ, ನಿನ್ ಬುರುಡೆ ಒಡೆಯ, ಸರ್ಕಳಯ್ಯ ಆಚೆ. ಏಯ್, ನಿನ್ ಬಾ ಈ ಕಡೆ. ಅಪ್ಪಣೆ ಆಗ್ಬೇಕು ಅನ್ನದಾತ. ನಮ್ಮ ಪಟ್ಟದ ಆನೆ ಹೇಗಿದೆ ಹೇಳು? ಏನು ಅದರ ಹೆಸರು? ಹಾ, ಕುವಲಯ ಪೀಡ. ಕುವಲಯ ಪೀಡ. ಔಷಧ ಪಥ್ಯ ಎಲ್ಲ ಮಾಡಿದೀನಿ. ಹಳದಿ ಬಣ್ಣ ನೋಡಿದ್ರೆ ಸಾಕು, ಘೀ ಅಂತ ಬೀಳ್ಬೇಕು. ಮತ್ತೆ ಬೀಳ್ಬೇಕು. ಕೆಲ್ಸ ಆದ್ಮೇಲೆ ಮದ್ದು ಹಾರಿಸಿ ಸುಟ್ಟು ಬಿಡಿ ಅದನ್ನ. ಬೇರೆ ಇನ್ನೇನಾದ್ರೂ ದಾನ್ಲೆ ಮಾಡಿತು. ಮಕ್ಕಳು ಮರಿ ಇರ್ತಾವೆ ಪಾಪ ಅಲ್ವೇ? ಮತ್ತೆ ನೀವಿನ್ನು ಹೊರಡಿ, ಸ್ವಲ್ಪ ಇರಿ. ಕೊಯ್ದ ಮೋಟು ಯಾರಿಗೂ ಗೊತ್ತಾಗಬಾರದು. ಹಾ, ನಮ್ಮೂರಲ್ಲಿ ಕಂಬಕ್ಕೂ ಕಿವಿ. ಕಮಕ್ ಕಿಮಕ್ ಅಂದ್ರೆ ಇದು ಕೈಯಲ್ಲ, ಕಾಲಲ್ಲ, ಎಕ್ಕಡನೂ ಅಲ್ಲ. ಯಮಪಾಶ, ಯಮಪಾಶ. ಭಲೆ ತಮಾಷೆ ಕಣ್ರಿ ನೀವು. ಮಂತ್ರಿ, ಇವರ ಮೇಲೂ ಒಂದು ಕಣ್ಣಿಡು. ರಾಜಕೀಯದಲ್ಲಿ ಯಾರನ್ನೂ ಯಾರೂ ನಂಬಬಾರದು, ನಿನ್ನನ್ನು ಕೂಡ. ಮಂತ್ರಿ, ಬಾಯಲ್ಲಿ ಕೂತ್ಕೋ. ಇರ್ಲಿ ಬುದ್ಧಿ, ಏನಿರ್ಬೇಕ್ರಿ, ಮಂಡೇಲಿ ಕೊಂಚ ಮಾಂಸ ಇರಬೇಕು. ಹಾ, ನೀವು ನೋಡಿದ್ದೀರೇನ್ರಿ? ಏನಂದ್ರಿ ಒಡೆಯ? ನೀವು ನೋಡಿದ್ದೀರೇನ್ರಿ ಆ ಕೃಷ್ಣನನ್ನ? ಓಹೋ, ನೋಡ್ದೆ ಒಡೆಯ. ಹೇಗಿದ್ದಾನ್ರಿ ಆ ಪಟಿಂಗ? ಇದ್ದಾನೆ ಒಡೆಯ, ಇದ್ದಾನೆ. ಗೊತ್ತು, ಯಾರ ಹಾಗೆ ಇದ್ದಾನೆ ಅವ. ಅಂದ್ರೆ ತಾವು ಹೇಳೋದು ತಮಗೆ ತಿಳಿಲಿಲ್ಲ ಅಲ್ವಾ? ನಿಮ್ ತಲೆ. ಆ ಹುಡುಗನನ್ನ ನೀವು ಹತ್ತಿರದಿಂದ ನೋಡಿದ್ರಿ ಅಲ್ವಾ? ನೋಡಿದೆ ಒಡೆಯ. ಅವನು ನಮ್ಮ ದೇವಕಿ ಮಗ ಅನ್ಸುತ್ತಾ ನಿಮ್ಗೆ? ಕಣ್ಣು, ಮೂಗು, ತುಟಿ, ಗದ್ದ ಏನಾದ್ರೂ ಹೋಲಿಕೆ ಇದೆಯಾ? ದೇವಕಿ ತರ ಅಥವಾ ವಸುದೇವನ ತರ? ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಏನಾದ್ರೂ ಒಂದು ಹೋಲಿಕೆ ಇರ್ಲೇಬೇಕಲ್ವಾ? ನನ್ನ ನೋಡಿ, ಈ ಕೈ ಬೆರಳು ಎಲ್ಲಾ ನಮ್ಮ ಅಪ್ಪನದೇ, ಕೈ ಮಾತ್ರ ನಂದು. ವಾಸುದೇವ ದೇವಕಿ ಹೋಲಿಕೆ ಏನೂ ಕಾಣಲಿಲ್ಲ, ಆದ್ರೆ ಆ ಕೈ ಮಾತ್ರ ಹಿಂಗೆ ಕಾಣ್ತು. ಎಲ್ಲ ಇವನ ಮಕ್ಕಳು ಸೋದರ ಮಾವನನ್ನ ಹೋಲ್ತಾವೇನ್ರಿ? ದೃಶ್ಯ 2. ವಸುದೇವ ದೇವಕಿಯರನ್ನು ಕಂಸ ಬಂಧಿಸಿಟ್ಟಿರುವ ಸ್ಥಳ. ಇಬ್ಬರು ಸ್ವರ್ಣ ಸುಂಕಲೆಯಲ್ಲಿದ್ದಾರೆ. ದೇವಕಿ ವಾತಾಯನದ ಬಳಿ ನಿಂತಿದ್ದಾಳೆ. ವಸುದೇವ ಚಿಂತಾಮಗ್ನನಾಗಿ ನಿಂತಿದ್ದಾನೆ. ಅಕ್ರೂರ ಹೇಳಿದ, ಎದೆಯುದ್ದ ಬೆಳೆದಿದ್ದಾರೆ ಮಕ್ಕಳು ಅಂತ. 16 ವರ್ಷ ಆಯ್ತು ಕೃಷ್ಣನನ್ನ ನೋಡಿ. ನನ್ನ ಕಣ್ಣಲ್ಲಿ ಅವನಿನ್ನೂ ಎಳೆಗೂಸೆ. ಲೋಕದ ಎಲ್ಲ ಮಕ್ಕಳು ಅಪ್ಪ ಅಮ್ಮನ ಕಣ್ಣೆದುರು ದಿನ ದಿನ ಚೂರು ಚೂರು ಬೆಳೀತಾರೆ. ಮಕ್ಕಳು ಬೆಳೆಯೋದು ನೋಡೋ ಅಪ್ಪ ಅಮ್ಮಂದಿರ ಪುಣ್ಯವೇ ಪುಣ್ಯ. ಮಕ್ಕಳನ್ನ ಹಾಡಿಸಲಿಲ್ಲ, ಆರೈಕೆ ಮಾಡಲಿಲ್ಲ, ತೊದಲು ನುಡಿ ಕೇಳಲಿಲ್ಲ, ತೂಗಲಿಲ್ಲ, ಜೋಗುಳ ಹಾಡಲಿಲ್ಲ. ನೋಡಿ, ಯಾರೋ ಬಂದ ಹಾಗಿದೆ. ನಿದ್ದೆ ಬಂತ ಬಾವ? ಬರ್ದೆ ಏನ್ ಮಾಡುತ್ತೆ? ಅರಸನ ಅಂಕೆ ಇಲ್ಲ, ದೆವ್ವದ ಕಾಟ ಇಲ್ಲ.
ಬಾ ಕೂತ್ಕೋ ಮಹಾರಾಜ. ಶಹಬ್ಬಾಷ್ ಬಾವ, ನನ್ನ ಮನೆಯಲ್ಲಿ ನನಗೇ ಉಪಚಾರ. ನನಗಂತೂ ರಾತ್ರಿಯೆಲ್ಲ ನಿದ್ದೆನೇ ಇಲ್ಲ. ರಾಜಕಾರಿನೇ ಹಾಗೆ, 10 ಜನರ ಮಧ್ಯೆ ಕೂತಾಗ ಜೋಲಿ, ಏಕಾಂಗಿ ಇದ್ದಾಗ ಒತ್ತಿದರೂ ಮುಚ್ಚದ ರೆಪ್ಪೆ. ಮೊದಲಿನಿಂದಲೂ ಅಷ್ಟೇ ಬಲೆ ತಮಾಷೆ ನೀನು. ದೇವಕಿ, ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು. ಹಾಲ ಹಾಲ ಕುಡಿಯೋರು ನಾವು. ಹಾಲು ಇಡಿಸೋಲ್ಲ ನಮಗೆ. ಕ್ಷೀರಸಾಗರದ ಮಥನದ ಕತೆ ಗೊತ್ತಲ್ಲ ನಿಮಗೆ. ಬೇಡ ದೇವಕಿ, ಹಾಲು ಗೀಲು ಏನು ಬೇಡ. ಸ್ವಲ್ಪ ಮಾತಾಡಿ ಹೋಗೋಣ ಅಂತ ಬಂದೆ ಅಷ್ಟೆ. ನಿನ್ನ ಕುಂಬಳ, ನಿನ್ನ ಕುಡುಗೋಲು. ಮಾತಾಡು ಮಹಾರಾಜ, ಮಾತಾಡು. ನೋಡಿದೀಯಾ ಇನ್ನೂ ನನ್ನ ಮೇಲೆ ಅಸಮಾಧಾನ. ನನ್ನ ತಂಗಿ ಮೇಲೆ ನನಗೆ ಪ್ರೀತಿ ಇಲ್ಲ ಅಂದ್ಕೊಂಡ್ಯಾ? ಸಂಕೋಲೆ ಹಾಕ್ಸಿದ್ದೀನಿ ನಿಜ, ಆದರೆ 100ಕ್ಕೆ 100 ಶುದ್ಧ ಅಪರಂಜಿ ಅದು. ಕೊರಳಿಗೆ 3 ಎಳೆ, ಕೈಗೆ 2 ಎಳೆ, ಕಾಲಿಗೆ 1 ಎಳೆ, ಎಲ್ಲಾ ಚಿನ್ನದ್ದೇ. 25 ವರ್ಷ ಆಯ್ತಲ್ಲ ಮಾಡಿಸಿ, ಸ್ವಲ್ಪ ಆದ್ರೂ ಕಪ್ಪಾಗಿದೆಯಾ? ಅದು ಪ್ರೀತಿ ಅಂದ್ರೆ. ಇರ್ಲು ಬಿಡು ಬಾವ, ನಿಮಗೊಂದು ವಿಶೇಷ ಸುದ್ದಿ ಹೇಳ್ಬೇಕು. ಇವತ್ತು ಮಥುರಾ ನಗರದಲ್ಲಿ ಧನುರ್ಯಾಗ ಮಹೋತ್ಸವ. ದೇಶದ ಎಲ್ಲಾ ಕಡೆಯಿಂದಲೂ ಸಾಹಸಿ ಯುವಕರು ಬಂದಿದ್ದಾರೆ. ರಾಜನ ಮುಂದೆ ತಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕು, ಮಥುರಾ ವೀರ ಪ್ರಶಸ್ತಿ ಗೆಲ್ಲಬೇಕು. ಏನು ಹುಚ್ಚೋ ಈ ಹುಡುಗರದ್ದು. ಇವತ್ತ ಬಿಲ್ಲ ಹಬ್ಬ. ಯಾಕೆ, ನಿಮಗೆ ಗೊತ್ತಿಲ್ವಾ? ಅದೃಷ್ಟವಂತರು ನೀವು, ನಿಮಗೆ ಏನೂ ಗೊತ್ತಾಗೋಲ್ಲ. ಹೊತ್ತಿಗೆ ಊಟ, ಹೊತ್ತಿಗೆ ನಿದ್ದೆ. ಬಿಸಿಲಲ್ಲಿ ಬೇಯೋ ಹಾಗಿಲ್ಲ, ಮಳೆಯಲ್ಲಿ ತೋಯೋ ಹಾಗಿಲ್ಲ. 4 ಗೋಡೆ ಮಧ್ಯೆ ನಿಮ್ಮದೇ ಒಂದು ಪ್ರಪಂಚ. ಒಂದು ನೊಣ ಕೂಡ ಒಳಗೆ ಬರೋ ಹಾಗಿಲ್ಲ, ಒಂದು ನೊಣ ಕೂಡ ಹೊರಗೆ ಹೋಗೋ ಹಾಗಿಲ್ಲ. ಮುಪ್ಪು ಸೆರೆಮನೆ ಒಳಗೆ ಬಂದೇ ಬಿಡ್ತು ಮಹಾರಾಜ. ನೆಮ್ಮದಿ ಸೆರೆಮನೆಯಿಂದ ಹೊರಗೆ. ಆದ್ರೂ ದೇವಕಿ, ಬಂಧನದಲ್ಲಿದ್ದು ನೀವು ಸ್ವತಂತ್ರರು, ನಾವು ಬಯಲಲ್ಲಿದ್ದು ಬಂದಿಗಳು. ಎಲ್ಲಿ ಹೋದ್ರೂ ಈ ಅಂಗರಕ್ಷಕರ ಪೀಡೆ. ನಿಶ್ಚಿಂತವಾಗಿ ಊಟ ಮಾಡೋ ಹಾಗಿಲ್ಲ, ನಿಶ್ಚಿಂತವಾಗಿ ನಿದ್ದೆ ಮಾಡೋ ಹಾಗಿಲ್ಲ. ಕಣ್ಣು ಮುಚ್ಚಿದರೆ ತಕಪಕ ಕುಣಿತ ನಾನು ಕೊಂದ ಮಕ್ಕಳು ಕಣ್ಣು ಮುಂದೆ ಬರ್ತಾವೆ. 16 ವರ್ಷದ ಹಿಂದೆ ಅಷ್ಟಮಿ ರಾತ್ರಿ ಅದೆಷ್ಟು ಮಕ್ಕಳು ಹುಟ್ಟಿದವೋ ಈ ದೇಶದಲ್ಲಿ. ಎಷ್ಟು ಅಂತ ಅವನ್ನ ಕೊಲ್ಲಿಸಲಿ. ದೇವಕಿ ಹೊಟ್ಟೆಯಲ್ಲಿ ಹುಟ್ಟೋ 8ನೇ ಮಗ ಅಷ್ಟಮ ಪುತ್ರನನ್ನ ಕೊಲ್ಲಬೇಕು. ಆದ್ರೆ ನಿನ್ನ 8ನೇ ಮಗ ಪುತ್ರ ಅಲ್ಲ, ಪುತ್ರಿ. ದೇವಕಿ, ನಿನ್ನ ಬೆನ್ನಿಗೆ ಬಿದ್ದ ಅಣ್ಣನಿಗಿಂತ ಹೊಟ್ಟೆಯಲ್ಲಿ ಹುಟ್ಟಿದ ಕೂಸು ನಿನಗೆ ದೊಡ್ಡದ? ದಯವಿಟ್ಟು ಹೇಳು, ನಿನ್ನ 8ನೇ ಮಗನನ್ನ ಎಲ್ಲಿ ಬಚ್ಚಿಟ್ಟಿದ್ದಿ? ನನಗೆ ರಾಜ್ಯ ಬೇಡ, ಕೋಶ ಬೇಡ, ಪಟ್ಟ ಬೇಡ, ಪಗಡಿ ಬೇಡ, ಎಲ್ಲಾ ನಿನ್ನ ಗಂಡನಿಗೆ ಕೊಡ್ತೀನಿ. ನಿನ್ನ ಮಗನನ್ನ ಎಲ್ಲಿ ಬಚ್ಚಿಟ್ಟಿದ್ದಿ? ಹೇಳು ದೇವಕಿ, ಎಲ್ಲಿ ಬಚ್ಚಿಟ್ಟಿದ್ದಿ? ಅಯ್ಯೋ, ನಾನು ನಿಜ ಹೇಳಿದ್ರೆ ನೀನ್ ನಂಬೋದಿಲ್ಲ. ದೇವಕಿ, ಹೇಳು, ನಿನ್ನ ಮಾತು ನಾನು ನಂಬ್ತೀನಿ. ಹೇಳು. ಹೌದು, ಬಚ್ಚಿಟ್ಟಿದ್ದು ನಿಜ. 9 ತಿಂಗಳು. ಇಲ್ಲಿ ಬಚ್ಚಿಟ್ಟಿದ್ದೆ ಮಗುನ. ಮತ್ತೆ ಅದೇ ಬೊಗಳೆ ಹೇಳೆ. 16 ವರ್ಷದ ಹಿಂದೆ ಅಷ್ಟಮಿ ರಾತ್ರಿ ಹುಟ್ಟಿದ ಎಲ್ಲಾ ಮಕ್ಕಳನ್ನು ಕೊಲ್ಲಿಸಿದೆ. ಎಲ್ಲ ಮಕ್ಕಳನ್ನು ಕೊಲ್ಲಿಸಿದೆ. ಲಕ್ಷ ಮಕ್ಕಳು. ಆದ್ರೆ ಒಂದು ಮಗುವನ್ನ ಮಾತ್ರ ಇನ್ನೂ ಕೊಲ್ಲಲಿಕ್ಕೆ ಆಗಿಲ್ಲ. ಅವನೇ ಆ ಗೋಕುಲದ ಗೊಲ್ಲರ ಹುಡುಗ ಪೆಳ್ಳಂಗೋವಿ ಕೃಷ್ಣ. ಕೊಲ್ಲಕ್ಕೆ ಬಂದವ್ರನ್ನೆಲ್ಲ ಅವನೇ ಕೊಂದು ಬಿಟ್ಟ. ಆ ಕೃಷ್ಣನ ಅಪ್ಪ ನಂದ, ನಿನ್ನ ಗಂಡನ ಬಾಲ್ಯ ಸ್ನೇಹಿತ, ಪರಮಾಪ್ತ, ಪ್ರಾಣಮಿತ್ರ. ನಿನ್ನ ಮೊದಲ ಹೆಂಡತಿ ರೋಹಿಣಿ, ಅವಳ ಪಿಳ್ಳೆ ಬಲರಾಮ ಆ ನಂದನ ಮನೆಯಲ್ಲೇ ಇರೋದು. ಅರಮನೆ ಕವಳಕ್ಕೆ ಕತ್ತಿ ಹಾಕೋಕೆ ಬದಲು ಇತ್ಕೊಳ್ಳಿ ಅಂತ ಸುಮ್ಮನೆ ಇದ್ದೆ. ಈಗ ನೋಡಿದ್ರೆ ನೀವೆಲ್ಲ ಕೂಡಿ ಏನೋ ಮಸಲತ್ತು ಮಾಡ್ತಿರೋ ಹಾಗಿದೆ. ಆ ಕೃಷ್ಣ ನಿಮ್ಮ ಮಗನೇ ಇರಬೇಕು ಏನು? ನಿಮ್ಮ ಮಗನೇ ಅವನು. ನನ್ನ ಸೋದರಳಿಯ ಅವನು. ಸುಳ್ಳು.
ಕೃಷ್ಣ ನಮ್ಮ ಮಗ ಯಾಕಾದನು? ಕೃಷ್ಣ ನಂದನ ಮಗ, ಕೃಷ್ಣ ಯಶೋದೆ ಮಗ. ನನ್ನ ಮಗ ಅಲ್ಲ ಅವನು, ನನ್ನ ಮಗ ಅಲ್ಲ ಅವನು. ನಿಮ್ಮ ಮಗ ಅಲ್ಲ, ಸರಿ ಮಗು, ನಿಮ್ಮ ಮಗ ಅಲ್ಲ ಅವನು. ಅಂದಮೇಲೆ ಅವನನ್ನ ಕೊಲ್ಲಿಸಿದ್ರೆ ನಿಮಗೆ ಬೇಜಾರಿಲ್ಲ ಅಲ್ವಾ?